Hello students, I am a, my name is Vikram K. I have completed BE in Computer Science. I am going to take you C programming subject. Okay, welcome to JH Patel College. Let's begin with the C programming. First, we know about computer, how it works, what are the basic units of computer, how it works. What is a computer? A computer is an electronic device which accepts the inputs from the user, stores in its memory and processes the data and gives output to the user. ಕಂಪ್ಯೂಟರ್ ಅಂದರೆ ಏನು? ಕಂಪ್ಯೂಟರ್ ಅಂದರೆ ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ಅದು ಯೂಸರ್ ಇಂದ ಇನ್ಪುಟ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಳುತ್ತೆ, ಅದ್ರ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೊಳುತ್ತೆ, ಮತ್ತೆ ಅದನ್ನ ಪ್ರೊಸೆಸ್ ಮಾಡುತ್ತೆ, ನಂತರ ಔಟ್ಪುಟ್ ಅನ್ನ ಯೂಸರಿಗೆ ಕೊಡುತ್ತೆ. ಅದು ಇನ್ಪುಟ್ ಮಾಡ್ಕೊಳೋದು ಯಾವುದಾದ್ರೂ ಡಾಟಾ ಆಗಿರ್ಬೋದು ಅಥವಾ ಪ್ರೋಗ್ರಾಮ್ ಆಗಿರ್ಬೋದು, ಯಾವುದೇ ಇನ್ಫಾರ್ಮೇಶನ್ ಆಗಿರ್ಬೋದು. ಓಕೆ, ಡೆಫಿನೇಷನ್ ಆಫ್ ಕಂಪ್ಯೂಟರ್. ಸಿ ನೋಡಿ, ನಾನು ಪ್ರತಿಯೊಂದು ಚಾಪ್ಟರಿಗೂ ನಿಮಗೆ ನೋಟ್ಸ್ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ನೀವು ಅನುಕೂಲ ಮಾಡಿಕೊಂಡು ನನಗೆ ಕಾಲ್ ಮಾಡಿಬಿಟ್ಟು ಕಾಲೇಜಿಗೆ ಬಂದು ನೋಟ್ಸ್ ತೊಗೊಂಡೋಗಿ ಜೆರಾಕ್ಸ್ ಮಾಡಿಸ್ಕೊಳ್ಳಿ. ಓಕೆ, ನೀವು ಟೆಕ್ಸ್ಟ್ ಬುಕ್ ರೆಫರ್ ಮಾಡೋದಾದರೆ PB ಕೊಟ್ಟೂರ್ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ, ಅಥವಾ ಬಾಲ್ಗುರುಸ್ವಾಮಿ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ. ಓಕೆ ಓಕೆ ಡೆಫಿನೇಷನ್ ಆಫ್ ಕಂಪ್ಯೂಟರ್. ಫಸ್ಟ್, a computer is an electronic device that is used for information processing. It accepts the data and instructions, stores in its memory, processes and gives the result back to the user. Okay, I will explain this concept using one block diagram of computer. Please concentrate on the diagram. Block diagram of computer. Block diagram of computer.
Okay. This is the block diagram of computer. What it consists? It consists input unit, storage unit and output unit. In storage unit there are two types of memory, secondary storage and primary storage. And in this unit, this is the control unit and this is the arithmetic and logic unit. How it works? If I give 2 plus 3, it should give 5. ನಾನು 2 plus 3 ಅಂತ ಕೊಟ್ರೆ ಅದೇನು ಆನ್ಸರ್ ಕೊಡಬೇಕು, 5 ಅಂತ ಆನ್ಸರ್ ಕೊಡಬೇಕು. ಹೇಗೆ ವರ್ಕ್ ಆಗುತ್ತೆ? ಇಲ್ಲಿ ಇನ್ಪುಟ್ ಯೂನಿಟ್ ಒಂದು ಕೀಬೋರ್ಡಿನ ಸಹಾಯದಿಂದ ನಾವು 2 plus 3 ಅಂತ ಕೊಡೋಣ. ಸೊ ಅದು ನಾವು ಕೊಟ್ಟಿದ್ದ ಡಾಟಾ ಫಸ್ಟ್ ಏನಾಗುತ್ತೆ, ಪ್ರೈಮರಿ ಸ್ಟೋರೇಜಿಗೆ ಬರುತ್ತೆ. ಪ್ರೈಮರಿ ಸ್ಟೋರೇಜ್ ನಲ್ಲಿ ಡಾಟಾ ಏನಾಗುತ್ತೆ, ಸ್ಟೋರ್ ಆಗುತ್ತೆ. ಪ್ರೈಮರಿ ಸ್ಟೋರೇಜ್ ಇಂದ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಬರುತ್ತೆ. ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ನಲ್ಲಿ 2 plus 3 ಪರ್ಫಾರ್ಮ್ ಆಗುತ್ತೆ. ರಿಸಲ್ಟ್ ಏನ್ ಬರುತ್ತೆ, 5 ಬರುತ್ತೆ. ಮತ್ತೆ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಇಂದ ಎಲ್ಲಿ ಹೋಗುತ್ತೆ ರಿಸಲ್ಟ್, ಪ್ರೈಮರಿ ಸ್ಟೋರೇಜಿಗೆ ಹೋಗುತ್ತೆ. ಓಕೆ. ಇಫ್ ನಾವೇನಾದ್ರೂ ಆ ಡಾಟಾನ ಸ್ಟೋರ್ ಮಾಡ್ಕೋಬೇಕಿತ್ತಂದ್ರೆ ಸೇವ್ ಕೊಟ್ಟಾಗ ಅದು ಪ್ರೈಮರಿ ಸ್ಟೋರೇಜ್ ಇಂದ ಸೆಕೆಂಡರಿ ಸ್ಟೋರೇಜಿಗೆ ಹೋಗುತ್ತೆ. ಸೆಕೆಂಡರಿ ಸ್ಟೋರೇಜು ಪರ್ಮನೆಂಟ್ ಸ್ಟೋರೇಜ್, ಪ್ರೈಮರಿ ಸ್ಟೋರೇಜ್ ಟೆಂಪರರಿ ಸ್ಟೋರೇಜ್. ಓಕೆ. ಓಕೆ. ಇಲ್ಲಿ ಸ್ಟೋರೇಜ್ ಯೂನಿಟ್ ಇಂದ ಮತ್ತೆ ಎಲ್ಲಿಗೆ ಹೋಗುತ್ತೆ, ಅದು ಔಟ್ಪುಟ್ ಯೂನಿಟ್ ಹೋಗುತ್ತೆ. ಔಟ್ಪುಟ್ ಯೂನಿಟ್ ಅಲ್ಲಿ ಎಂತ ಡಿಸ್ಪ್ಲೇ ಆಗುತ್ತೆ, 5 ಅಂತ ಡಿಸ್ಪ್ಲೇ ಆಗುತ್ತೆ. ಹೀಗೆ 2 plus 3 ಅಂತ ಕೊಟ್ರೆ 5 ಅಂತ ಬರುತ್ತೆ. ಓಕೆ. ಓಕೆ. ಈ ಎಲ್ಲ ಯೂನಿಟ್, ಇನ್ಪುಟ್ ಯೂನಿಟ್, ಸೆಕೆಂಡರಿ ಸ್ಟೋರೇಜ್ ಯೂನಿಟ್, ಪ್ರೈಮರಿ ಸ್ಟೋರೇಜ್ ಯೂನಿಟ್, ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್, ಔಟ್ಪುಟ್ ಯೂನಿಟ್, ಈ ಎಲ್ಲ ಯೂನಿಟ್ ಯಾವ ಯೂನಿಟ್ ಕಂಟ್ರೋಲ್ ಮಾಡುತ್ತೆ, ಕಂಟ್ರೋಲ್ ಯೂನಿಟ್. ಇದೇನಿದು ಕಂಟ್ರೋಲ್ ಯೂನಿಟ್? ಇದು ಕಂಟ್ರೋಲ್ ಯೂನಿಟ್. ಇಟ್ ಕಂಟ್ರೋಲ್ಸ್ ಅಂಡ್ ಕೋಆರ್ಡಿನೇಟ್ಸ್ ಆಲ್ ದ ಆಕ್ಟಿವಿಟೀಸ್ ಆಫ್ ದ ಕಂಪ್ಯೂಟರ್. ಕಂಪ್ಯೂಟರ್ನ ಎಲ್ಲ ಆಕ್ಟಿವಿಟೀಸ್ ಅನ್ನು ಅದು ಕಂಟ್ರೋಲ್ ಮಾಡುತ್ತೆ, ಕೋಆರ್ಡಿನೇಟ್ ಮಾಡುತ್ತೆ. ಓಕೆ. ಅದನ್ನ ನಾವು ಯಾವ ತರ ಲಿಂಕ್ ಕೊಟ್ಟಿದ್ದೀವಿ, ಡಾಟೆಡ್ ಲೈನ್ ಇಂದ ಲಿಂಕ್ ಕೊಟ್ಟಿದ್ದೀವಿ. ಓಕೆ. ಈ ರೀತಿ ಡಾಟಾ ಏನಾಗುತ್ತೆ, ಮೊದಲು ಪ್ರೈಮರಿ ಸ್ಟೋರೇಜ್ ನಲ್ಲಿ ಸೇವ್ ಆಗುತ್ತೆ. ನಂತರ ಏನಾಗುತ್ತೆ, ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಬರುತ್ತೆ. ಅಲ್ಲಿ ಆಪರೇಷನ್ ಪರ್ಫಾರ್ಮ್ ಆಗುತ್ತೆ. ಆ ನಂತರ ಡಾಟಾ ಎಲ್ಲಿಗೆ ಹೋಗುತ್ತೆ, ಮತ್ತೆ ಪ್ರೈಮರಿ ಸ್ಟೋರೇಜಿಗೆ ಹೋಗುತ್ತೆ. ಅಲ್ಲಿ ಸೇವ್ ಆಗುತ್ತೆ ರಿಸಲ್ಟ್. ಅಲ್ಲಿಂದ ಔಟ್ಪುಟ್ ಯೂನಿಟ್ ಬಂದು ರಿಸಲ್ಟ್ ಡಿಸ್ಪ್ಲೇ ಆಗುತ್ತೆ. ಓಕೆ. ಓಕೆ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ನೋಡಿ, ಇನ್ಪುಟ್ ಯೂನಿಟ್ ಬಗ್ಗೆ ಹೇಳಬೇಕು ಅಂದ್ರೆ ಇಟ್ ಅಕ್ಸೆಪ್ಟ್ಸ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಡಾಟಾ ಫ್ರಮ್ ಔಟ್ಸೈಡ್ ವರ್ಲ್ಡ್. ಔಟ್ಸೈಡ್ ವರ್ಲ್ಡ್ ಇಂದ ಇನ್ಸ್ಟ್ರಕ್ಷನ್ಸ್ ಮತ್ತು ಡಾಟಾನ ಏನ್ ಮಾಡುತ್ತೆ, ಇನ್ಪುಟ್ ಯೂನಿಟ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಇಟ್ ಕನ್ವರ್ಟ್ಸ್ ದೀಸ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಡಾಟಾ ಇನ್ ಕಂಪ್ಯೂಟರ್ ಅಕ್ಸೆಪ್ಟಬಲ್ ಫಾರಮ್. ಇದು ಈಗ ಇದು ನಾವು ಕೊಟ್ಟಿರೋದು ಡೆಸಿಮಲ್ ಡಿಜಿಟ್ಸ್, ಹೌದಾ? ಇದೇನ್ ಮಾಡುತ್ತೆ, ಡೆಸಿಮಲ್ ಇದ್ದಿದ್ದು ಬೈನರಿ ಫಾರ್ಮ್ ನಾಗೆ ಕನ್ವರ್ಟ್ ಮಾಡುತ್ತೆ. ಕಂಪ್ಯೂಟರ್ ನೋಸ್ ಓನ್ಲಿ 2 digits, 1 and 0. ಆ 1 and 0 ಇಂದ ಎಲ್ಲ ಆಪರೇಷನ್ ಏನಾಗುತ್ತೆ, ಪರ್ಫಾರ್ಮ್ ಆಗುತ್ತೆ. ಬೈನರಿ ಲ್ಯಾಂಗ್ವೇಜಿನ ಡಿಜಿಟ್ಸ್ ಯಾವುವು, 1 and 0. ಇದು ಬೈನರಿ ಲ್ಯಾಂಗ್ವೇಜ್ ನಲ್ಲಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗಿ ಪ್ರೈಮರಿ ಸ್ಟೋರೇಜ್ ನಲ್ಲಿ ಸ್ಟೋರ್ ಆಗುತ್ತೆ. ಇಟ್ ಸಪ್ಲೈಸ್ ದ ಕನ್ವರ್ಟೆಡ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಡಾಟಾ ಟು ಕಂಪ್ಯೂಟರ್ ಸಿಸ್ಟಮ್ ಫಾರ್ ಫರ್ದರ್ ಪ್ರೊಸೆಸಿಂಗ್. ಫರ್ದರ್ ಪ್ರೊಸೆಸಿಂಗಿಗೆ ಕಂಪ್ಯೂಟರ್ ಸಿಸ್ಟಮಿಗೆ ಇದೇನು ಸಪ್ಲೈ ಮಾಡುತ್ತೆ, ಡಾಟಾ ಸಪ್ಲೈ ಮಾಡುತ್ತೆ. ಓಕೆ. ನಾವು ಇದನ್ನ CPU ಅಂತಾನೂ ಕರಿತೀವಿ. CPU ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, CPU ಅಂತ ಕರಿತೀವಿ ಇದನ್ನ. ಇದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಓಕೆ. ನೆಕ್ಸ್ಟ್ ಔಟ್ಪುಟ್ ಯೂನಿಟ್ಗೆ ಬರೋಣ. ಔಟ್ಪುಟ್ ಯೂನಿಟ್ ಏನ್ ಮಾಡುತ್ತೆ, ಔಟ್ಪುಟ್ ಯೂನಿಟ್ ಇಂದ ಏನು ವರ್ಕ್, ಇಟ್ ಅಕ್ಸೆಪ್ಟ್ಸ್ ದ ರಿಸಲ್ಟ್ ಪ್ರೊಡ್ಯೂಸ್ಡ್ ಬೈ ದ ಕಂಪ್ಯೂಟರ್
ಈ CPU ಇಂದ ಏನ್ ರಿಸಲ್ಟ್ ಹೋಗಿರುತ್ತಲ್ಲ ಅದನ್ನ ಏನ್ ಮಾಡುತ್ತೆ, ಅದು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ವಿಚ್ ಆರ್ ಇನ್ ಕೋಡೆಡ್ ಫ್ರಮ್ ಫಾರ್ಮ್ ಅಂಡ್ ಹೆನ್ಸ್ ವಿ ಕೆನಾಟ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದೆಮ್. ಅದು ಯಾವ ಫಾರ್ಮ್ ನಾಗಿರುತ್ತೆ, ಮತ್ತೆ ಬೈನರಿ ಲ್ಯಾಂಗ್ವೇಜ್ ನಲ್ಲೇ ಇರುತ್ತೆ. ಅದೇನ್ ಮಾಡುತ್ತೆ, ಮತ್ತೆ ಹ್ಯೂಮನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತ ಲ್ಯಾಂಗ್ವೇಜ್ ನಲ್ಲಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಮಾಡಿ ಔಟ್ಪುಟ್ ಕೊಡುತ್ತೆ. ಓಕೆ, it converts these coded results to human acceptable form. It supplies the converted result to the outside world. outside world ಗೆ ಈ ಕನ್ವರ್ಟೆಡ್ ರಿಸಲ್ಟ್ ಸಪ್ಲೈ ಆಗುತ್ತೆ. ಓಕೆ, ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್, ಸ್ಟೋರೇಜ್ ಯೂನಿಟ್. ಸ್ಟೋರೇಜ್ ಯೂನಿಟ್ ಬಗ್ಗೆ ಒಂದು 4 ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳೋಣ. ಡಾಟಾ ಅಂಡ್ ಇನ್ಸ್ಟ್ರಕ್ಷನ್ ಎಂಟರ್ಡ್ ಇನ್ ಟು ಎ ಕಂಪ್ಯೂಟರ್ ಸಿಸ್ಟಮ್ through input units have to be stored inside the computer before actual processing starts. ಈಗ ನಾವು ಕೊಟ್ಟಿರೋ ಡಾಟಾ ಪ್ರೊಸೆಸ್ ಆಗೋದಕ್ಕಿಂತ ಮೊದಲು ಕಂಪ್ಯೂಟರ್ ಸಿಸ್ಟಮ್ ನಲ್ಲಿ ಆ ಡಾಟಾನ ಏನ್ ಮಾಡಬೇಕಾಗತ್ತೆ, ನಾವು ಸೇವ್ ಮಾಡಬೇಕಾಗತ್ತೆ. ಎಲ್ಲಿ? ಸ್ಟೋರೇಜ್ ಯೂನಿಟ್ ನಲ್ಲಿ. ಸಿಮಿಲರ್ಲಿ ರಿಸಲ್ಟ್ಸ್ ಪ್ರೊಡ್ಯೂಸ್ಡ್ ಬೈ ದ ಕಂಪ್ಯೂಟರ್ ಆಫ್ಟರ್ ಪ್ರೊಸೆಸಿಂಗ್ ಹ್ಯಾವ್ ಟು ಬಿ ಕೆಪ್ಟ್ ಸಮ್ವೇರ್ ಇನ್ಸೈಡ್ ದ ಕಂಪ್ಯೂಟರ್ ಸಿಸ್ಟಮ್ ಬಿಫೋರ್ ಬೀಯಿಂಗ್ ಪಾಸ್ಡ್ ಆನ್ ಟು ಆನ್ ಔಟ್ಪುಟ್ ಯೂನಿಟ್. ಆ ರಿಸಲ್ಟ್ ಔಟ್ಪುಟ್ ಯೂನಿಟಿಗೆ ಹೋಗೋದಕ್ಕಿಂತ ಮೊದಲು ಸ್ಟೋರೇಜ್ ಯೂನಿಟಿಗೆ ಬಂದು ಸೇವ್ ಆಗುತ್ತೆ, ಅಲ್ಲಿಂದ ಔಟ್ಪುಟ್ ಯೂನಿಟಿಗೆ ಹೋಗುತ್ತೆ. ಇಟ್ ಪ್ರೊವೈಡ್ ಸ್ಪೇಸ್ ಫಾರ್ ಸ್ಟೋರಿಂಗ್ ಡಾಟಾ ಅಂಡ್ ಇನ್ಸ್ಟ್ರಕ್ಷನ್ಸ್, ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಅಂಡ್ ರಿಸಲ್ಟ್ಸ್ ಫಾರ್ ಔಟ್ಪುಟ್. ಸ್ಟೋರೇಜ್ ಯೂನಿಟ್ ಏನೇನು ಮಾಡುತ್ತೆ? ಸ್ಟೋರೇಜ್ ಯೂನಿಟ್ ನಾವು ಕೊಟ್ಟಿರೋ ಡಾಟಾನ ಸ್ಟೋರ್ ಮಾಡುತ್ತೆ, ಮತ್ತೆ ಇಂಟರ್ಮೀಡಿಯೇಟ್ ರಿಸಲ್ಟ್ ಮಧ್ಯದಲ್ಲಿ ಬರುವ ರಿಸಲ್ಟ್ಗಳನ್ನ ಕೂಡ ಸ್ಟೋರ್ ಮಾಡುತ್ತೆ. ನಂತರ ಔಟ್ಪುಟ್ ಯೂನಿಟ್ಗೆ ಹೋಗೋ ರಿಸಲ್ಟ್ ಅದನ್ನು ಕೂಡ ಸ್ಟೋರ್ ಮಾಡ್ಕೊಳುತ್ತೆ. ಯಾವುದು? ಸ್ಟೋರೇಜ್ ಯೂನಿಟ್. ಓಕೆ, ದ ಮೆಮೊರಿ ಆಫ್ ಎ ಕಂಪ್ಯೂಟರ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಬಿಟ್ಸ್, ಬೈಟ್ಸ್ ಅಂಡ್ ವರ್ಡ್ಸ್. ಮೆಮೊರಿ ಆಫ್ ಕಂಪ್ಯೂಟರ್ ಯಾವ ರೀತಿ ಮೆಜರ್ ಮಾಡ್ತೀವಿ ನಾವು? ಬಿಟ್ಸ್, ಬೈಟ್ಸ್ ಅಂಡ್ ವರ್ಡ್ಸ್. ಈಗ ಸಪೋಸ್ 1001101 ಇದು ಬೈನರಿ ಲ್ಯಾಂಗ್ವೇಜ್ ನಲ್ಲಿ ಇದೆ. ಯಾವ ಲ್ಯಾಂಗ್ವೇಜ್ ನಲ್ಲಿ ಇದೆ? ಬೈನರಿ ಲ್ಯಾಂಗ್ವೇಜ್ ನಲ್ಲಿ ಇದೆ. ಇದು ಮನುಷ್ಯ ಅರ್ಥ ಮಾಡ್ಕೊಂತಾನ? ಹ್ಯೂಮನ್ ಅರ್ಥ ಮಾಡ್ಕೊಂತಾನ? ಆಗೋದಿಲ್ಲ. ಇದು ಕಂಪ್ಯೂಟರ್ ಅಷ್ಟೇ ಅರ್ಥ ಮಾಡ್ಕೊಳುತ್ತೆ. ಓಕೆ, ಈ ಬೈನರಿ ಫಾರ್ಮ್ ನಲ್ಲಿ ಇರೋ ಡಾಟಾ ಎಲ್ಲಿ ಸ್ಟೋರ್ ಆಗುತ್ತೆ? ಸ್ಟೋರೇಜ್ ಯೂನಿಟ್ ನಲ್ಲಿ ಸ್ಟೋರ್ ಆಗುತ್ತೆ. ಔಟ್ಪುಟ್ ಹೋಗೋದಕ್ಕಿಂತ ಮೊದಲು ಈ ಬೈನರಿ ಫಾರ್ಮ್ ನಲ್ಲಿರೋ ಡಾಟಾ ಹ್ಯೂಮನ್ ಅಕ್ಸೆಪ್ಟಬಲ್ ಫಾರ್ಮ್ ನಲ್ಲಿ, ಹ್ಯೂಮನ್ ಅಂಡರ್ಸ್ಟ್ಯಾಂಡ್ ಮಾಡೋ ಲ್ಯಾಂಗ್ವೇಜ್ ನಲ್ಲಿ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಂಗ್ಲಿಷ್. ಓಕೆ, ಕನ್ವರ್ಟ್ ಆಗಿ ಅದು ಇಂಗ್ಲಿಷ್ ನಲ್ಲಿ ಔಟ್ಪುಟ್ ಕೊಡುತ್ತೆ. ಓಕೆ, ಕಂಪ್ಯೂಟರ್ ಮೆಮೊರಿ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಬಿಟ್ಸ್, ಬೈಟ್ಸ್ ಅಂಡ್ ವರ್ಡ್ಸ್. ಇದನ್ನ ಒಂದನ್ನ ಒನ್ ಅನ್ನೋದನ್ನ 1 ಬಿಟ್ ಅಂತೀವಿ, 0 another bit, 1 another bit, this one is another bit, 0 is one more bit, this one is another bit. ಎಷ್ಟು ಬಿಟ್ಸ್ ಇದಾವೆ ಇದರಲ್ಲಿ? 1 2 3 4 5 6 ಬಿಟ್ಸ್ ಇದಾವೆ ಇದರಲ್ಲಿ, ಈ ಫಾರ್ಮ್ ನಲ್ಲಿ ನಾವು ಬರೆದಿರೋ ಬೈನರಿ ವರ್ಡ್ ನಲ್ಲಿ. ಓಕೆ, ಏನಿದು ಬಿಟ್ಸ್, ಬೈಟ್ಸ್, ವರ್ಡ್ಸ್ ಅಂದ್ರೆ ಎ ಬಿಟ್ ಇಸ್ ಎ ಬೈನರಿ ಡಿಜಿಟ್. ಬಿಟ್ ಅಂದ್ರೆ ಏನು? ಇದೊಂದು ಬೈನರಿ ಡಿಜಿಟ್ ಅಂತ ನಾವು ಹೇಳ್ಬೋದು. ಅಂಡ್ ಈಸ್ ಐದರ್ ಎ 0 or 1. ಅದೇನಾಗಿರ್ಬೋದು? 0 ಆಗಿರ್ಬೋದು ಅಥವಾ 1 ಆಗಿರ್ಬೋದು. ಎ ಬೈಟ್ ಈಸ್ ಡಿಫೈನ್ಡ್ ಆಸ್ ಎ ಸೀಕ್ವೆನ್ಸ್ ಆಫ್ 8 ಬಿಟ್ಸ್. 1 ಬೈಟ್ ಅಂದ್ರೆ ಏನು? ಸೀಕ್ವೆನ್ಸ್ ಆಫ್ 8 ಬಿಟ್ಸ್. 8 ಬಿಟ್ಸ್ ಇಸ್ ಸೇರಿ 1 ಬೈಟ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಎಷ್ಟಿದಾವೆ? 6 ಬಿಟ್ಸ್ ಇದಾವೆ. ನಾನು ಇನ್ನೊಂದು ಎರಡು ಬಿಟ್ಟಿನ ಆಡ್ ಮಾಡ್ತೀನಿ. ಟೋಟಲಿ ಎಷ್ಟು ಬಿಟ್ಸ್ ಆದವು? 8 ಬಿಟ್ಸ್ ಆದವು. ಓಕೆ, ಇದನ್ನ 1 ಬೈಟ್ ಅಂತ ಕರಿತೀವಿ. 8 ಬಿಟ್ಸ್ ಏನಂತ ಕರಿತೀವಿ? 1 ಬೈಟ್ ಅಂತ ಕರಿತೀವಿ. ನೆಕ್ಸ್ಟ್, ವರ್ಡ್ ಅಂದ್ರೆ ಏನು? ಎ ವರ್ಡ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಸೀಕ್ವೆನ್ಸ್ ಆಫ್ 16 ಬಿಟ್ಸ್. ಇದೇ ರೀತಿ ಸೀಕ್ವೆನ್ಸ್ ಆಫ್ 16 ಬಿಟ್ಸ್ ಗೆ ಏನ್ ಹೇಳ್ತೀವಿ? 1 ವರ್ಡ್ ಅಂತ ಹೇಳ್ತೀವಿ. 8 ಬಿಟ್ಸ್ ಗೆ ಏನ್ ಹೇಳ್ತೀವಿ? 1 ಬೈಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಹಾಗಾದ್ರೆ 1 ವರ್ಡ್ ಇಸ್ ಈಕ್ವಲ್ ಟು ಹೌ ಮಚ್ ಬೈಟ್ಸ್? 1 ವರ್ಡ್ ಇಸ್ ಈಕ್ವಲ್ ಟು 2 ಬೈಟ್ಸ್. 8 ಬಿಟ್ಸ್ ಗೆ ಒಂದೊಂದು ವರ್ಡ್, ಒಂದೊಂದು ಬೈಟ್ ಅಂದ್ರೆ ಒಂದು ವರ್ಡ್ ನಲ್ಲಿ 16 ಬಿಟ್ಸ್ ಇರ್ತವೆ. ಹಾಗಾದ್ರೆ ಒಂದು ವರ್ಡ್ ನಲ್ಲಿ ಎಷ್ಟು ಬೈಟ್ಸ್ ಬಂದಂಗಾಯ್ತು? 2
ಬೈಟ್ಸ್ ಬಂದಂಗೆ ಆಯ್ತು. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್, ಕಂಪ್ಯೂಟರ್ ಮೆಮೊರಿ ಈಸ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್: ಮೇನ್ ಮೆಮೊರಿ, ಸೆಕೆಂಡರಿ ಮೆಮೊರಿ, ಕೇಶ್ ಮೆಮೊರಿ. ಕಂಪ್ಯೂಟರ್ ಮೆಮೊರಿನ 3 ತರ ನಾವು ಡಿವೈಡ್ ಮಾಡ್ತೀವಿ. ಯಾವ್ದ್ಯಾವುದು? ಮೇನ್ ಮೆಮೊರಿ ಒಂದು, ಸೆಕೆಂಡರಿ ಮೆಮೊರಿ ಒಂದು, ಕೇಶ್ ಮೆಮೊರಿ ಒಂದು. ಓಕೆ, ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಟೆಕ್ಸ್ಟ್ ಬುಕ್ ತೆಗೆದು ಓದಿ, ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ನನಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ. ನೀವು ಓದಕ್ಕೆ ಕೂತ್ಕೊಂಡಾಗ ನಾನು ಅದಕ್ಕೆ ನಿಮ್ಮ ಡೌಟನ್ನ ಕ್ಲಾರಿಫೈ ಮಾಡ್ತೀನಿ. ಓಕೆ, ಆಮೇಲೆ ನಾನು ಪ್ರಿಪೇರ್ ಮಾಡಿರೋ ನೋಟ್ಸ್ ತುಂಬಾ ಚೆನ್ನಾಗಿದೆ. ಬೇರೆ ಬೇರೆ ಟೆಕ್ಸ್ಟ್ ಬುಕ್ಗಳನ್ನ ರೆಫರ್ ಮಾಡಿ ಈ ನೋಟ್ಸನ್ನ ನಾನು ಪ್ರಿಪೇರ್ ಮಾಡಿದ್ದೀನಿ. ಓಕೆ, ಚಾಪ್ಟರ್ ಮುಗಿದಿದ್ದಂಗೂ ಬಂದು ಒಂದೊಂದೇ ಚಾಪ್ಟರ್ ನೋಟ್ಸನ್ನ ಇಸ್ಕೊಂಡು ಹೋಗಿ ನೀವೇನ್ ಮಾಡ್ಕೊಳ್ಳಿ, ಜೆರಾಕ್ಸ್ ಮಾಡಿಸ್ಕೊಳ್ಳಿ. ಓಕೆ, ಈಗ ನಮ್ಮ ಫಸ್ಟ್ ಕ್ಲಾಸನ್ನ ಎಂಡ್ ಮಾಡೋಣ. ಗುಡ್ ಬೈ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಮೆಮೊರಿಯನ್ನು ಡಿಸ್ಕಸ್ ಮಾಡೋಣ. ಓಕೆ, ಅಂಟಿಲ್ ದೆನ್ ಗುಡ್ ಬೈ.